ಕನ್ನಡ ಚಿತ್ರಗಳು ಸ್ಯಾಟಲೈಟ್ ರೈಟ್ಸ್ ಸೋಲ್ಡ್ ಆಗದೆ ಅನ್ಸೋಲ್ಡ್ ಆಗಿರುವ ಚಿತ್ರಗಳು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹೌದು, ಶ್ರೀಮುರಳಿ ಅವರ ರಥ ಅವರ ಸಿನಿಮಾವು ತುಂಬಾ ಅದ್ಭುತ ಯಶಸ್ಸನ್ನು ಕಂಡಿತ್ತು ಚಿತ್ರಮಂದಿರಗಳಲ್ಲಿ. ಆದರೆ ಈ ಚಿತ್ರದ ಸ್ಯಾಟಲೈಟ್ ಹಕ್ಕನ್ನು ಯಾರೂ ಖರೀದಿಸಿಲ್ಲ ಅಂತ ಹೇಳಬೇಕು. ಹೌದು, ನಾನು ಯಾವುದೇ ಟಿವಿ ಚಾನಲಲ್ಲಿ ಈ ಸಿನಿಮಾನ ವೀಕ್ಷಣೆ ಮಾಡೇ ಇಲ್ಲ. ಹೌದು, ಈ ಸಿನಿಮಾ ಏನಕ್ಕೆ ಸೋಲ್ತು ಅಂತ ಕಮೆಂಟ್ ಮಾಡಿ. ಇನ್ನು ಇದೇ ವರ್ಷ ಬಂದಂತಹ ಶಿವಣ್ಣ ಹಾಗೂ ಪ್ರಭುದೇವ ಅವರ ಕರ್ನಾಟಕ ದಮನಕ. ಹೌದು, ಈ ಚಿತ್ರವು ಮಿಕ್ಸ್ಡ್ ರೆಸ್ಪಾನ್ಸ್ ಪಡೆದಿದ್ದರಿಂದ ಅಷ್ಟೇನು ಸದ್ದು ಮಾಡಲಿಲ್ಲ ಅಂತಲೇ ಹೇಳಬೇಕು. ಹೌದು, ಈ ಚಿತ್ರದ ಸ್ಯಾಟಲೈಟ್ ಹಕ್ಕು ಕೂಡ ಅನ್ಸೋಲ್ಡ್ ಆಗಿದೆ ಅಂತಲೇ ಹೇಳಬೇಕು. ಹೌದು, ಶಿವಣ್ಣ ಅವರ ಮೊದಲನೇ ಸಿನಿಮಾ ಅನ್ಸೋಲ್ಡ್ ಆಗಿದೆ ಅಂತಲೇ ಹೇಳಬೇಕು. ಸರಿಯಾಗಿ ಪ್ರಮೋಷನ್ ಮಾಡಿದ್ದೇನೆ ಈ ಸಿನಿಮಾ. ಹೌದು, ಇನ್ನು ಮುಂದಿನ ಸಿನಿಮಾ ಕೋಮಲ್ ಕುಮಾರ್ ಅವರ ಕೆಂಪೇಗೌಡ 2. ಹೌದು, ಈ ಸಿನಿಮಾವು ಯಾವಾಗ ಬಂತು ಯಾವಾಗ ಹೋಯಿತು ಅಂತಲೇ ಗೊತ್ತಿಲ್ಲ ನನಗೆ. ಹೌದು, ನಾನಂತೂ ಈ ಸಿನಿಮಾನ ಥಿಯೇಟರಲ್ಲಿ ನೋಡೇ ಇಲ್ಲ. ನೀವೇನಾದರೂ ನೋಡಿದರೆ ಹೇಗಿತ್ತು ಸಿನಿಮಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನು ಈ ಸಿನಿಮಾದ ಸ್ಯಾಟಲೈಟ್ ಹಕ್ಕು ಕೂಡ ಯಾರೂ ಖರೀದಿಸಿಲ್ಲ ಅಂತಲೇ ಹೇಳಬೇಕು. ಇನ್ನು ಮುಂದಿನ ಸಿನಿಮಾ ಯಾವುದಂದರೆ ಪ್ರೇಮ್ ಅವರ ಪ್ರೇಮಂ ಪೂಜಂ. ಹೌದು, ಇದು ಲವ್ಲಿ ಸ್ಟಾರ್ ಪ್ರೇಮ್ ಅವರ 25ನೇ ಸಿನಿಮಾ ಅಂದ್ಕೊಳ್ತೀನಿ. ಹೌದು, ಒಂದು ಒಳ್ಳೆಯ ಲವ್ ಸ್ಟೋರಿ ಇರುವಂಥ ಸಿನಿಮಾ ಅಂತಲೇ ಹೇಳಬೇಕು. ಹೌದು, ಆದರೆ ಈ ಸಿನಿಮಾದ ಸ್ಯಾಟಲೈಟ್ ಹಕ್ಕು ಕೂಡ ಯಾರೂ ತೊಗೊಂಡಿಲ್ಲ ಅಂತಲೇ ಹೇಳಬೇಕು. ರಿಲೀಸ್ ಆಗಿ ತುಂಬಾ ವರ್ಷಗಳಾದರೂ ಈ ಸಿನಿಮಾ ಯಾವುದೇ ಟಿವಿ ಚಾನಲಲ್ಲಿ ಪ್ರಸಾರ ಆಗಿಲ್ಲ ಅಂತಲೇ ಹೇಳಬೇಕು. ಇನ್ನು ಮುಂದಿನ ಸಿನಿಮಾ ರಾಧಿಕಾ ಕುಮಾರಸ್ವಾಮಿ ಅವರ ಹಾಗೂ ರಮೇಶ್ ಅರವಿಂದ್ ಅವರ ಭೈರಾದೇವಿ ಸಿನಿಮಾ. ಹೌದು, ಈ ವರ್ಷ ತೆರೆಕೊಂಡು ಅಷ್ಟೇನು ಸದ್ದು ಮಾಡದೆ ಅನ್ಸೋಲ್ಡ್ ಆಗಿರುವ ಭೈರಾದೇವಿ ಸಿನಿಮಾ. ಹೌದು, ಈ ಸಿನಿಮಾದ ಸ್ಯಾಟಲೈಟ್ ಹಕ್ಕು ಯಾರು ತಗೊಳ್ಳೋಕ್ಕೆ ಮುಂದೆ ಬರ್ತಾ ಇಲ್ಲ ಅಂತಲೇ ಹೇಳಬೇಕು. ಏನಾದರೂ ಮುಂದೆ ಯಾರಾದರೂ ಈ ಸಿನಿಮಾನ ಬೈ ಮಾಡ್ತಾರಾ ಅಂತ ನೋಡಬೇಕು. ಏನು ಅನ್ನಿಸ್ತು ಅಂತ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.